ಲೈ ನಾನ್ ಕಣೋ. ನೀನೇ ಯಾರು? ನಾನ್ ಕಣೋ. ಅದೇ ಕಣೋ, ಯಾರು ನೀನು? 5ನೇ ತರಗತಿಲಿ ನೀನ್ ನೋಟ್ಸ್ ತಗೊಂಡ್ ಬರ್ಕೊಂಡು ನೀನ್ ಪೇಪರ್ ಇಸ್ಕೊಂಡ್ ಕಾಪಿ ಹೊಡಿತಿದ್ನಲ್ಲ, ಅವನ್ನೇ. ಕೋತಿ? ಓ, ಕೋತಿ ಕುಮಾರ್. ಗುರ್ತೇ ಸಿಗ್ಲಿಲ್ಲ ಕಣೋ. ಚಿನ್ನ ಜಾಸ್ತಿ ಆದ್ರೆ ಆಸೆಗಳು ಇನ್ನೇನಿರುತ್ತೋ. ಏನೋ ಇದು? ನೀನ್ ನನ್ಗೆ ನೋಟ್ಸ್ ಕೊಟ್ಟಿದ್ಯಲ್ಲ, ಅದಕ್ಕೆ ಕೃತಜ್ಞತೆಗೋಸ್ಕರ ಇದನ್ನ ಕೊಡ್ತಾ ಇದ್ದೀನಿ. ನಿಮ್ಮವರೆಲ್ಲೋ? ನನಗ್ ಮದ್ವೆ ಆಗಿರೋ ವಿಷಯನೂ ನೀನು ಗೊತ್ತಾ? ಲೇ, ನೀನ್ ನನ್ ಫ್ರೆಂಡು ಕಣೋ. ಚಿಕ್ಕ ವಯಸ್ಸಲ್ಲಿ ನೀನ್ ನನಗ್ ನೋಟ್ಸ್ ಕೊಟ್ಟಿದ್ ವಿಷಯನ ನೀನ್ ಮರ್ತ ಹೋಗಿರ್ಬೋದು, ನಾನ್ ಮರ್ತಿಲ್ಲ ಕಣೋ. ದುಬೈಗೆ ಹೋದ್ಮೇಲೆ ಕೂಡ ನಿನ್ನ ನೆನೆಸ್ಕೋತಾ ಇದ್ದೆ. ಸರಿ ಸರಿ, ಅರ್ಥ ಆಯ್ತು. ನೀನು ಯಾರು ಅಂತ ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ಆದ್ಯಾ, ಆದ್ಯಾ ಇಲ್ಲಿ ಬಾ ಇಲ್ಲಿ. ಏನ್ ದೊಡ್ಡಮ್ಮ? ಆದ್ಯಾ, ಇವರು ಅಮ್ಮ ಸೀನು ಫ್ರೆಂಡ್ ಅಮ್ಮ, ದುಬೈಯಿಂದ ಬಂದಿದ್ದಾನೆ. ಬಂದ್ರೆ ಗಿಫ್ಟ್ ಏನೋ ತಗೊಂಬಂದಿದ್ದಾನೆ. ಅಂತ ಇಂತ ಗಿಫ್ಟ್ ಅಲ್ಲ, ದುಬೈ ಅಬಿಬಿ ಸಬಾಖೈರ್. ಅವಾಗ್ಲಿಂದ ಚೆಕ್ ಮಾಡ್ತಾನೆ ಇದ್ದೀನಿ, ಇದು ಒರಿಜಿನಲ್ ಅಲ್ವೋ ಗೊತ್ತಾಗ್ತಿಲ್ಲ. ಇವ್ನ್ ನೋಡಿದ್ರೆ ಹಬೀಬಿ ಹಬೀಬಿ ಅಂತಿದ್ದಾನೆ, ಅದೇನು ನನಗೆ ಅರ್ಥನೇ ಆಗ್ತಿಲ್ಲ. ಅಂದ್ರೆ ಚಿಕ್ಕಮ್ಮ, ದುಬೈಯಲ್ಲಿ ಹಬೀಬಿ ಅಂದ್ರೆ ವಾವ್ ಅಂತ ಅರ್ಥ. ಹಾ, ಹಂಗಾದ್ರೆ ಇದು ಬಂಗಾರನೇ. ಅಯ್ಯೋ ಸೀನು, ನಿನ್ನ ಹೆಂಡತಿಗೆ ಎಷ್ಟೊಂದು ಜನರಲ್ ನಾಲೆಡ್ಜ್ ಇದೆಯೋ. ಲೇ, ಮದ್ವೆ ಗಿದ್ವೆ ಅಂತ ಇಲ್ಲ ಸಲದ್ನೆಲ್ಲ ಮಾತಾಡಕ್ ಹೋಗ್ಬೇಡ ಕಣೋ, ನಿನ್ ಹಲ್ಲು ಉದ್ರೋಗತ್ತೆ. ಆಯ್ತು. ಸರಿ ಕಣೋ, ಅದ್ ನನಗೆ ಕೊಡು, ನಾನು ಕೊಟ್ಬಿಡ್ತೀನಿ. ನಾನೇ ಕೊಡ್ಬೇಕು. ಈ ಕಡೆ ಬಾ. ಲೇ, ಆದ್ಯಾ ತಗೋ ಏನಿದು? ಗಿಫ್ಟು. ಅದು ಕಾಣಿಸ್ತಿದೆ, ಅದ್ರೊಳಗೆ ಏನಿದೆ? ಒಂದು ಹುಡುಗಿ, ಒಂದು ಹುಡುಗ. ಅದು ಇದನ್ನ ಇಸ್ಕೊಂಡು ನಿಮ್ ಬೆಡ್ರೂಮ್ ನಲ್ಲಿ ಹಾಕೊಂಡ್ರೆ ಆ ಅಟ್ಮಾಸ್ಫಿಯರ್ಗೆ ನಿಮಗ್ ತಾಳಿ ಕಟ್ಟಿರೋ ಗಂಡನ್ಗಿಂತ ನಿಮಗ್ ಗಿಫ್ಟ್ ಕೊಟ್ಟಿರೋ